ಹಲೋ ಜನರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಖತ್ ಕಥೆಗಳು. ಈ ವಿಡಿಯೋಸ್ನ ಇಲ್ಲ ಪಾಡ್ಕಾಸ್ಟ್ ನ ಕೇಳ್ತಿದ್ರೆ ಅದ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲೊಂದು ಸಣ್ಣ ಗ್ಲಿಮ್ಸ್ ಆಗ್ತೀನಿ ಯಾವ ರೀತಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಅಂತ. ಪ್ಲೀಸ್ ಡೂ ಲೈಕ್, ಕಾಮೆಂಟ್, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅನ್ನೋದ್ರ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 1 ಪಾರ್ಟ್ 2 ನ ರಿಲೀಸ್ ಮಾಡಿದಾಗ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಕತೆ ಕಂಟಿನ್ಯೂ ಮಾಡೋಣ. ವಿಜಯ್ ಎದ್ದೇಳ್ತಾನೆ ಇರಲ್ಲ. ಬಟ್ಟ ಎಷ್ಟು ಎಪ್ಸಿದ್ರು ಆಗ ಗೊತ್ತಾಗುತ್ತೆ ನಮ್ಗೆ ವಿಜಯ್ ಸತ್ತೋಗಿರ್ತಾನೆ ಅಂತ. ಅವನ್ನ ಏನ್ ಮಾಡೋದು ಅಂತ ಅನ್ಕೊಂಡು ಬಟ್ಟ ಮೂಟೆಯಲ್ಲಿ ಕಟ್ಕೊಂಡು ರಾತ್ರೋರಾತ್ರಿ ಕಸದ ಮೂಟೆ ತರ ತಯಾರಿ ಮಾಡ್ಕೊಂಡು ಹೊರಟು ಬಿಡ್ತಾನೆ. ದಾರಿಯಲ್ಲಿ ಗೂರ್ಖಾ ಮತ್ತೆ ಪೊಲೀಸ್ ಅಧಿಕಾರಿ ಬೀಟ್ಸ್ ಅಲ್ಲಿ ಇದ್ದಿದ್ರಿಂದ ಅವನ ನಿಲ್ಸಿ ಏನ್ ಇಷ್ಟೊತ್ನಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ. ಗೂರ್ಖಾ ಬಟ್ಟನಿಗೆ ಪರಿಚಯ ಆಗಿರೋದ್ರಿಂದ ಏನಪ್ಪಾ ಇಲ್ಲಿ ಬಂದಿದ್ಯಾ ಬಟ್ಟ ಇಷ್ಟೊತ್ನಲ್ಲಿ ಅಂತ ವಿಚಾರಿಸ್ತಾನೆ. ಆಗ ಬಟ್ಟ ಹೇಳ್ತಾನೆ, ನೀನೇ ಬಂದಿದ್ದಲ್ಲಪ್ಪ ಮೊನ್ನೆ, ಕ್ಲೀನ್ ಇಲ್ಲ ವಾಸನೆ ಅಂತೆಲ್ಲ ಹೇಳಿ ಹೋಗ್ತಿದ್ದಲ್ಲ, ಅದಕ್ಕೆ ನನ್ನ ಹೋಟೆಲ್ ನ ಪೂರ್ತಿ ಸ್ವಚ್ಛ ಮಾಡಿ ಕಸನ ಹಾಕಕ್ ಹೊರಟೆ ಅಂತ ಹೇಳ್ತಾನೆ. ಸರಿ, ಏನೇ ಆದ್ರೂ ಇಷ್ಟೊತ್ನೆಲ್ಲ ಆಚೆ ಬರಬಾರ್ದು ಅಂತ ಪೊಲೀಸ್ ಕೂಡ ಇದಾದ್ಮೇಲೆ ಬಟ್ಟ ವಾಪಸ್ ಹೋಟ್ಲಿಗೆ ಬರ್ತಾನೆ. ಇದನ್ನೆಲ್ಲ ನೋಡಿದ ಬಟ್ಟನಿಗೆ ನನಗೆ ಯಾಕೆ ತರ ಎಲ್ಲ ಆಗ್ತಾ ಇದೆ, ಸಾಯಕ್ ನನ್ ಹೋಟ್ಲೆ ಬೇಕಿತ್ತ ಅಂತ ಅಳುತ್ತಾ ಆ ಮೂಟೆಗೆ ಒದಿಯೋದನ್ನ ನಾವು ನೋಡ್ಬೋದು. ಇಂಟ್ರೋಲಿ ಬಂದ ಸೀನ್ ನಾವ್ ಹೀಗ್ ಮತ್ತೆ ಕಟ್ ಮಾಡಿ ಇಲ್ಲಿ ಹಾಕಿರ್ತೀನಿ, ಯಾಕಂದ್ರೆ ಅದೇ ತರ ಸೀನ್ ಹೇಳಿದ್ನಲ್ಲ, ಮಚ್ಚಲಿ ಒಬ್ಬ ಮನುಷ್ಯನ ಕಡ್ದು ಬುಟ್ಟಿಯಲ್ಲಿ ರಕ್ತ ಸುರುತ್ತಾ ಎಳ್ಕೊಂಡು ಹೋಗ್ತಾ ಇರೋದು ಅಂತ. ಆ ಸೀನ್ಸೆ ಮತ್ತೆ ಇಲ್ಲಿ ತೋರಿಸ್ತಾರೆ. ಇಷ್ಟರಲ್ಲಿ ಮುಂಜಾನೆ ಆಗೋಗಿರುತ್ತೆ. ತನ್ನ ದಿನನಿತ್ಯ ಬದುಕಿನಂತೆ ಬಟ್ಟ ಶುರು ಮಾಡ್ಕೋತಾನೆ. ಊರಲ್ಲಿ ಎಲೆಕ್ಷನ್ ದಿನ ಆಗಿರುತ್ತೆ. ಎಲ್ರೂ ಊರಲ್ಲಿ ಕೇಳ್ತಾ ಇರ್ತಾರೆ, ನಿನ್ ತಮ್ಮ ಇಲ್ಲಿ ಒಂದು ಓಟ್ ಮಿಸ್ ಆಗ್ತಾ ಇದೆ, ನಿನ್ ತಮ್ಮನ್ ನಂಬರ್ ಕೊಡು ಅಂತೆಲ್ಲ ವಿಚಾರಿಸ್ತಾರೆ. ಬಟ್ಟನ್ ಪ್ರೇಯಸಿ ಅವತ್ತು ಬಸ್ಸಲ್ಲಿ ಕಾಣಿಸೋದೇ ಇಲ್ಲ. ಹೀಗೆ ಚಾ ಕುಡಿಯೋಕೆ ಅಂತ ಪೊಲೀಸ್ ಬರ್ತಾರೆ. ಆಗ ಬಟ್ಟನಿಗೆ ಗೊತ್ತಾಗುತ್ತೆ ವಿಜಯ್ನ ಪೊಲೀಸ್ ಹುಡುಕ್ತಾನೆ ಇಲ್ಲ, ಯಾಕಂದ್ರೆ ವಿಜಯ್ ನಿರಪರಾಧಿ ಅಂತ ಪ್ರೂವ್ ಆಗೋಗಿರುತ್ತೆ. ಸುಮ್ನೆ ಅವನ ಮೇಲೆ ಯಾರೋ ಅಪರಾಧನ ಹಾಕ್ಬಿಟ್ಟು ಹೊಟ್ಟೋಗಿರ್ತಾರೆ ಅಂತ ಹೇಳ್ತಾರೆ. ಇದನ್ ಕೇಳಿದ ಪಾಪಣ್ಣ ಯಾವಾಗ ಬಂದ ಸುಬ್ಬಣ್ಣ ಸಾರಿ ಪಾಪಣ್ಣ ಅಲ್ಲ ಸುಬ್ಬಣ್ಣ. ಇದನ್ ಕೇಳಿದ ಸುಬ್ಬಣ್ಣನಿಗೆ ಅವನ್ ಕಣ್ಣಂಚಲಿ ಒಂಚೂರ್ ಹನಿ ಮೂಡುತ್ತೆ. ಹಾಗೆ ಅವನಿದ್ದ ಕೋಣೆಯನ್ನು ನೋಡ್ತಾ ಬೇಜಾರ್ ಪಡ್ತಾನೆ. ಈ ವಿಷಯ ವಿಜಯ್ ಫ್ರೆಂಡ್ಗೂ ತಲುಪುತ್ತೆ. ಮತ್ತೆ ವಾಸನೆ ಅಂತ ಹೇಳ್ತಿದ್ನಲ್ಲ, ಆ ಗೂರ್ಖಾ ತಿಂಡಿಗೆ ಅಂತ ಬಂದಿರ್ತಾನೆ. ತಿನ್ನುವಾಗ ಬಟ್ರೆ ಮತ್ತೆ ವಾಸನೆ ಬರ್ತಿದೆ ಅಂತ ಹೇಳ್ತಾನೆ. ಬಟ್ಟ ಇಷ್ಟೆಲ್ಲ ಕ್ಲೀನ್ ಮಾಡಿದ್ರು ಏನು ಒಂದು ರಗಳೆ, ಹೋಗೋ ನಿಂದು ನಾಯಿ ಮೂಗಿರ್ಬೇಕು, ಆಪರೇಷನ್ ಮಾಡಿಸ್ಕೋ ಹೋಗು ಅಂತ ಜಗಳ ಆಡ್ ಓಡಿಸ್ಬಿಡ್ತು. ನಂತರ ಬಟ್ಟ ಊರಲ್ಲಿ ನಡೆಯುತ್ತಿರೋ ಎಲೆಕ್ಷನ್ಗೆ ಹೋಗ್ತಾನೆ. ಈ ಕಡೆ ಪೊಲೀಸ್ಗೆ ಹೆಂಡತಿಯಿಂದ ಕರೆ ಗೋಳಾಟ ಜಾಸ್ತಿ ಆಗ್ತಾನೆ ಇರುತ್ತೆ. ನಾನಿಲ್ಲಿ ಸಾಯ್ತಾ ಇದೀನಿ, ನೀವ್ ಬರ್ರಿ, ನಿಮ್ಗೆಲ್ಲ ಯಾಕ್ರಿ ಬೇಕು ಹೆಂಡತಿ ಮಕ್ಕಳು, ಒಂದ್ ಮಗು ಕಳ್ಕೊಂಡ್ ಸಾಲ್ದ ಅಂತ ಹೇಳಿ ಹೆಂಡತಿ ಬೇಜಾರಿಂದ ಫೋನ್ ಇಡ್ತಾಳೆ. ಪ್ರೇಯಸಿ ಭಟ್ರನ್ನ ಮಾತಾಡ್ಸಕ್ಕೆ ಅಂತ ಹೋಟ್ಲಿಗೆ ಬರ್ತಾಳೆ. ಭಟ್ರಿಗೆ ವಯಸ್ಸಿನ ಹುಡುಗನ ರೀತಿ ಸಂಕೋಚ ನಾಚಿಕೆ ಎಲ್ಲ ಮೂಡುತ್ತೆ. ಅಲ್ಲಿ ಜನರಿದ್ದ ಕಾರಣ ಪ್ರೇಯಸಿ ಸರಿಯಾಗಿ ಅವನ ಜೊತೆ ಮಾತಾಡಕ್ಕಾಗಲ್ಲ. ಆದ್ರೆ ಲೆಟರ್ ಬಿಟ್ಟು ಹೋಗಿರ್ತಾಳೆ. ಪತ್ರ ಓದಕ್ಕೆ ಸುಬ್ಬಣ್ಣ ಮೊದಲನೇ ಭೇಟಿಗೆ ಸಿದ್ಧ ಆಗೋ ತರ ಲೆಟರ್ನ ದೇವ್ರ ಮುಂದೆ ಇಟ್ಟು ಆ ಲೆಟರ್ ಅಲ್ಲಿ ಏನಿದೆ ಅಂತ ಓದಕ್ ಶುರು ಮಾಡ್ತಾನೆ. ಆ ಲೆಟರ್ ಅಲ್ಲಿ ಏನಿತ್ತು ಗೊತ್ತಾ? ಧೈರ್ಯ ಇಲ್ದೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಪ್ರೀತಿನ ಬಿಟ್ಕೊಟ್ಬಿಟ್ಟು ಗಂಡ ಸತ್ತು ತುಂಬಾ ವರ್ಷ ಆಯ್ತು, ಸ್ವಂತ ಮಾವನೇ ಮದ್ವೆ ಆಗಿದ್ದಕ್ಕೋ ಏನೋ ಮಕ್ಳು ಕೂಡ ಆಗಿಲ್ಲ, ನಿನ್ಗೆ ಒಪ್ಪಿಗೆ ಇದ್ರೆ ಹೇಳು, ನಾವಿಬ್ರು ಮದ್ವೆ ಆಗೋಣ ಅಂತ ಪತ್ರದಲ್ಲಿ ತಿಳಿಸಿರ್ತಾಳೆ. ಪತ್ರ ಓದಾದ್ಮೇಲೆ ಭಟ್ಟರಿಗೆ ಖುಷಿನೋ ಖುಷಿ, ಜೀವನದ ಮೇಲೆ ಹೊಸ ಹುರುಪು ಬಂದಂತೆ ಕಾಣ್ತಿರುತ್ತೆ. ಇನ್ನೊಂದ್ ಕಡೆ ನಿರಪರಾಧಿಯಾದ ವಿಜಯ್ಗೆ ತೊಂದರೆ ಮಾಡಿರೋ ಗಿಲ್ಟ್ ಪೊಲೀಸ್ಗೆ ಕಾಡ್ತಾನೇ ಇರುತ್ತೆ. ಗ್ಯಾಪ್ ಅಲ್ಲಿ ಲಾಯರ್ಗೆ ಪೊಲೀಸ್ ಮೇಲೆ ಇರೋ ಹಳೆ ದ್ವೇಷ ತೋರಿಸ್ತಾರೆ. ಹಾಗೆ ಅದನ್ನ ಇಟ್ಕೊಂಡು ಲಾಯರ್ ಕಾನ್ಸ್ಟೇಬಲ್, ಅದೇ ಅವ್ರ ಜೊತೆ ಯಾವಾಗ್ಲೂ ಒಂದು ಲೇಡಿ ಕಾನ್ಸ್ಟೇಬಲ್ ಇರ್ತಾರಲ್ಲ, ಆ ಕಾನ್ಸ್ಟೇಬಲ್ಗೆ ಹಚ್ಚಿಡ್ತಾನೆ, ನೀನ್ ಯಾಕೆ ಪೊಲೀಸ್ ಕಂಟ್ರೋಲ್ನ ತಗೋಬಾರ್ದು ಅಂತ. ಕಟ್ ಮಾಡಿದ್ರೆ ಪೊಲೀಸ್ಗೆ ಏನೋ ತಿಳಿದಂತೆ ಇರ್ತಾನೆ. ಹಾಗೆ ಏನೋ ಅವನು ಗೊತ್ತು ಅನ್ನೋ ಹಾವಭಾವದಲ್ಲೇ ಓಡಾಡ್ತಿರ್ತಾನೆ. ಹೀಗೆ ಒಂದಿನ ಭಟ್ಟರ ಹೋಟೆಲ್ ಅಂದ್ರೆ ಮನೆಗೆ ಬಂದ ಪೊಲೀಸ್ ವಿಷಯ ವಿಚಾರಿಸಿದ್ರೆ, ಬಟ್ಟ ನೀನ್ ಎಲ್ಲಿ, ಅವನು ಹೇಗೆ ಮನೆ ಸಿಕ್ತು, ನೀನೇನ್ ಮಾಡ್ತಿರ್ತೀಯ ದಿನನಿತ್ಯ ಅಂತೆಲ್ಲ ವಿಚಾರಿಸ್ತಾ ಮನೆಯೆಲ್ಲ ಓಡಾಡ್ತಾ ಸರ್ಚ್ ಮಾಡ್ತಿರ್ತಾನೆ. ಭಟ್ರಿಗೆ ಪೊಲೀಸ್ಗೆ ಏನೋ ಗೊತ್ತಿದೆ ಅನ್ನೋ ರೀತಿ ತಿಳಿದು ಕೇಳುತ್ತಾನೆ, ಏನ್ ವಿಷಯ ಸರ್? ಆಗ ಪೊಲೀಸ್, ನಿನ್ನ ತಮ್ಮ ಮದನ ಎಲ್ಲಿ ಭಟ್ರೆ ಅಂತ. ನಮಗೆ ಆಗ ತಿಳಿಯೋದು ಏನಂದ್ರೆ ಮದನ ಬೇರೆ ಯಾರೂ ಅಲ್ಲ, ವಿಜಯ್ ಹೆಂಡತಿಯ ಪ್ರಿಯಕರ. ಬಟ್ಟ ಪೊಲೀಸ್ಗೆ ಹೇಳ್ತಾನೆ, ಅವನು ಅಪ್ಪನ 2ನೇ ಹೆಂಡತಿಯ ಮಗ, ವಾರದ ಹಿಂದಷ್ಟೇ ಬಂದಿದ್ದ ದುಡ್ಡು ಕೇಳ್ಕೊಂಡು ಅಂತ. ನಾನ್ ದುಡ್ಡು ಕೊಡಲ್ಲ ಅಂದೆ. ದೊಡ್ಡ ಜಗಳನೆ ಶುರು ಆಯ್ತು. ಮದನನ ಬ್ಯಾಗ್ ಅಲ್ಲಿ ಇದ್ದ ಒಂದಷ್ಟು ಫೋಟೋಗಳು ಚೆಲ್ಲಾಪಿಲ್ಲಿ ಆಯ್ತು. ಅದರಲ್ಲಿದ್ದ ಒಂದು ಫೋಟೋನೇ ವಿಜಯ್ ಜೋಡಿದು ಅನ್ನೋದು ಪ್ರೇಕ್ಷಕರಿಗೆ ಮಾತ್ರ ಬಿಟ್ಕೊಡ್ತಾರೆ. ಜಗಳದ ಮಧ್ಯ ಮದನ ಗಲ್ಲಾಪೆಟ್ಟಿಗೆ ಕೈ ಹಾಕ್ತಾನೆ. ಬಟ್ಟ ಕೋಪ ಬಂದು ಜೋರಾಗಿ, ಇದನ್ನೆಲ್ಲ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅಂತ ಕಪಾಳಕ್ಕೆ ಹೊಡಿತಾನೆ. ಹೀಗೆ ಕಪಾಳಕ್ಕೆ ಹೊಡೆದ ರಪ್ಸದಿಂದ ಮದನ ಸತ್ತು ಬಿದ್ದೋಗಿರ್ತಾನೆ. ಪೊಲೀಸ್ ಬಟ್ಟನಿಗೆ ಕೇಳ್ತಾನೆ, ಬಾಡಿಯಲ್ಲಿ ಭಟ್ರೆ ಅಂತ. ಆಗ ಬಟ್ಟ ತಾನು ಹೇಗೆ ತನ್ನ ತಮ್ಮನನ್ನ ಕೊಲೆ ಮಾಡಿದೆ ಅಂತ ವಿವರವಾಗಿ ಪೊಲೀಸ್ಗೆ ತಿಳಿಸ್ತಾನೆ. ಅಂಡ್ ಆ ಸೀನ್ ಮತ್ತೆ ನಮ್ಮ ಇಂಟ್ರೊಡಕ್ಷನ್ ಅಂದ್ರೆ ಶುರುವಲ್ಲೂ ಇತ್ತಲ್ಲ, ಹೇಗೆ ಹೊಲೆಗೆ ತುಂಡು ತುಂಡು ಪೀಸ್ಗಳನ್ನ ಒಲೆಗೆ ಹಾಕ್ತಾನೆ ಅಂತ, ಅದೇ ಸೀನ್ಸ್ನ ವಿವರವಾಗಿ ಪೊಲೀಸ್ಗೆ ಹೇಳ್ತಾನೆ. ಇದನ್ನ ಕೇಳಿದ ಪೊಲೀಸ್ಗೆ
ಸ್ವಲ್ಪ ಅಚ್ಚರಿನೂ ಆಗುತ್ತೆ. ಹಾಗೆ ಒಂಥರ ಇಷ್ಟೆಲ್ಲ ಮಾಡಿದ್ರು ಹೇಗೆ ಈ ಭಟ್ಟ ಹೀಗೆ ಆರಾಮಾಗಿದ್ದಾನೆ, ದಿನನಿತ್ಯ ಜೀವನವನ್ನ ಸಾಗಿಸ್ತಿದ್ದಾನೆ ಅನ್ನೋ ಆಶ್ಚರ್ಯನೂ ಇರುತ್ತೆ. ಸರ್ ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ ಅಂತ ಭಟ್ಟ ವಾದಿಸ್ತಾನೆ ಇರ್ತಾನೆ. ಪೊಲೀಸ್ ಈಗ ಸಾಕಾಯ್ತು ಸರಿ ಮದನನ್ ಕತೆ ಕೇಳಿ ಮುಗೀತು, ಇನ್ನೊಂದು ಕತೆ ಶುರು ಮಾಡೋಣ ಅಂತ ಹೇಳಿ ಈಗ ವಿಜಯ್ ಎಲ್ಲಿದ್ದಾನೆ ಭಟ್ರೆ ಅಂತ ಕೇಳ್ತಾನೆ. ಭಟ್ಟ ಒಪ್ಪೋದೇ ಇಲ್ಲ, ವಿಜಯ್ ಯಾರು ನನ್ಗೇನು ಗೊತ್ತಿಲ್ಲ ಅಂತ ವಾದ ಮಾಡ್ತಿರ್ತಾನೆ. ಆಗ ಪೊಲೀಸ್ ಹೇಳ್ತಾನೆ, CC ಕ್ಯಾಮ್ರಾ ಮತ್ತೆ ಪುರಾವೆ ಎಲ್ಲ ಈ ಹೋಟ್ಲ್ ವಿರುದ್ಧನೇ ಇದೆ, ನಿನ್ನ ಹೋಟ್ಲಿಗೆ ಬರ್ತಿದ್ದು ಒಬ್ಬ ಗಿರಾಕಿಯಿಂದನೇ ನನ್ಗೆ ಇಷ್ಟೆಲ್ಲ ಕ್ಲೂ ಸಿಕ್ಕಿದ್ದು, ಇನ್ನು ಜಾಸ್ತಿ ನಾಟಕ ಮಾಡ್ಬೇಡ, ನಿಜ ಹೇಳು ಅಂತ ಹೇಳ್ತಾನೆ. ಆಗ ಭಟ್ಟ ಆಗಿರೋದ್ನೆಲ್ಲ ಹೇಳ್ತಾನೆ. ಎಂತ ಸಾವನೊಂದು, ಇಲ್ಲೇ ಬಂದು ಸತ್ತ, ನನ್ನ ತಮ್ಮನಿಂದ ಅವನ ಸಂಸಾರ ಹಾಳಾಯ್ತಲ್ಲ ಅಂತ ಆಶ್ರಯ ಕೊಟ್ಟೆ ಅಂತ ಹೇಳ್ತಾನೆ. ಪೊಲೀಸ್ ಮತ್ತೆ ಬಾಡಿಯಲ್ಲಿ ಭಟ್ರೆ ಅಂತ ಕೇಳ್ತಾರೆ. ಭಟ್ಟ ತನ್ನ ಅನಿವಾರ್ಯದ ಆಕಸ್ಮಿಕ ಮತ್ತೊಂದು ಕೊಲೆಯ ಬಗ್ಗೆ ಬಿಚ್ಚಿಡ್ತಾನೆ. ಅಂಡ್ ಸೇಮ್ ಸೀನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಮಚ್ಚಲ್ಲಿ ಕೊಚ್ಚಿ ಬಾಡಿನ ಹೇಗ್ ತುಂಡ್ ಮಾಡಿ ಅಲ್ಲಿ ಇದ್ದಿದ್ ಒಲೆಗೆ ಅಟ್ತಾನೆ. ಅಲ್ಲಿ ಹೀಗೆ ಶಾಕ್ ಆಗಿ ಪೊಲೀಸ್ ಕೂತಿರ್ತಾರೆ. ಈ ಕೂತಿರೋದನ್ನ ನೋಡಿ ಭಟ್ಟ, ನಾನು ನೋಡಿ ಬದುಕಿನ ಮೇಲೆ ಆಸೆ ಇಟ್ಟಿರೋನು, ನಾನು ಚೆನ್ನಾಗಿ ಬದುಕ್ಬೇಕು ಅಂತ ಹೇಳ್ತಾನೆ. ಹಾಗೆ ಕುಡಿಯೋದಕ್ಕೆ ಕಷಾಯ ಬೇಕಾ ಅಂತಾನು ಕೇಳ್ತಾನೆ. ಪೊಲೀಸ್ ಭಟ್ಟ ಕೊಡೋ ಕಷಾಯನ ಈಸ್ಕೊಂಡು ಹಾಗೆ ಮಾತನ್ನ ಮುಂದುವರಿಸ್ತಾನೆ. ಹಾಗಾದ್ರೆ ಇಷ್ಟು ದಿನ ಅವ್ರ ಚಿತೆ ಮೇಲೆ ದೋಸೆ ಮಾಡಿ ಹಾಕ್ತಿದ್ರ ಭಟ್ರೆ ನೀವು, ಮನಸ್ಸಾಕ್ಷಿನೇ ಇಲ್ವಾ ನಿಮ್ಗೆ ಅಂತ ಕೇಳ್ತಾನೆ. ಬೇರೇನು ದಾರಿ ಇರಲಿಲ್ಲ, ಮರಕ್ಕೂ ಹೀಗೆ ಅಲ್ವಾ ಕಡಿಯೋದು, ಅದನ್ನ ಬಳಸೋದು, ಅದಕ್ಕೂ ಮನಸ್ಸಿರುತ್ತೆ ಅಂತ ಯಾರು ಯೋಚನೆ ಮಾಡಲ್ಲ ಅಲ್ಲ ಅಂತ ಭಟ್ಟ ಸಮಜಾಯಿಷಿ ಕೊಡ್ತಾನೆ. ಸಾಕಾಯ್ತು, ಇಷ್ಟು ದಿನ ನನ್ನ ತಲೆ ಕೆಟ್ಟೋಗಿತ್ತು, ಈಗ ನನಗೆಲ್ಲ ಉತ್ತರ ಸಿಕ್ಕಿದೆ ಭಟ್ಟ, ಬಾ ಈಗ ನನ್ನ ಜೊತೆ ನಡಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ತಾನೆ. ಭಟ್ಟ ಆಗ ಕೇಳೋದು, ನಾನು ವಿಜಯ್ ಎಲ್ಲ, ಸಾಕ್ಷಿ ಏನಿದೆ ಅಂತ ಪೊಲೀಸ್ನ ದಬಾಯಿಸಕ್ ಶುರು ಮಾಡ್ತಾನೆ. ಪೊಲೀಸ್ ಆಗ ಹೇಳ್ತಾನೆ, ಬಾ ನಿಂಗೆ ಫಿಲಮೇ ತೋರಿಸ್ತೀನಿ ಅಂತ ಆ ರೇಡಿಯೋ ಬಳಿ ಕರ್ಕೊಂಡೋಗಿ ಬಟನ್ ನಿಲ್ಸಿ ಬಟನ್ ಕ್ಯಾಮ್ರಾನ ತೋರಿಸ್ತಾನೆ. ಅದನ್ನ ಪ್ಲೇ ಮಾಡಕ್ ಹೊರಟಾಗ ಗೊತ್ತಾಗುತ್ತೆ ಅದರಲ್ಲಿ ಸೆಲ್ಲೆ ಹಾಕೋದ್ ಮರ್ತೋಗಿರ್ತಾನೆ. ಭಟ್ಟ, ಎಂತ ಪೊಲೀಸ್ ನೀನು, ಸೆಲ್ ಹಾಕದೆ ಮರ್ತೋಗಿದ್ಯಂತೆ, ನಿನಗೆ ಯಾರೋ ಕ್ಲೂ ಬೇರೆ ಕೊಟ್ರಂತೆ, ಗೊತ್ತಾಯ್ತಾ ಈಗ ಆಕಸ್ಮಿಕ ಸಿಚುವೇಶನ್ಗಳು ಹಿಂಗಿಂಗ್ ನಡೆಯುತ್ತೆ ಅಂತ ಛೇಡಿಸ್ತಾನೆ. ಪೊಲೀಸ್ಗೆ ನನ್ನ ಮೇಲೆ ಇವನ್ ಈ ತರ ಕೇವಲವಾಗಿ ಮಾತಾಡ್ತಿದ್ದಾನ, ನನಗೆ ನನ್ನ ಫ್ಯಾಮಿಲಿನ ನೋಡ್ಕೊಳಕ್ಕಾಗಲ್ವಾ, ನಾನು ಇಷ್ಟು ಹೀನಾಯನ ಅಂತ ನನ್ನ ಈಗೋಗ್ ಹರ್ಟ್ ಮಾಡ್ತಾನಲ್ಲ ಅಂತ ಕೋಪ ಬಂದು ಒಂದ್ ಏಟ್ ಹಾಕಿ ಪೊಲೀಸ್ ಹೊಡೆದ ರಭಸಕ್ಕೆ ಭಟ್ಟನ ತಲೆ ಅಲ್ಲೇ ಇದ್ದ ಆಣಿಗೆ ಸಿಕ್ಕಿ ಸತ್ತಿರುತ್ತಾನೆ. ಈಗ ಪೊಲೀಸ್ ಭಟ್ಟ ಇದ್ದ ಜಾಗದಲ್ಲಿ, ಅಂದ್ರೆ ಭಟ್ಟ ಹೇಗೆ ಅವರಿಬ್ಬರನ್ನ ಕೊಚ್ಚಿ ಹಾಕಿದ್ನೋ ಅದೇ ಜಾಗದಲ್ಲಿ ಪೊಲೀಸ್ ಕೂತಿರ್ತಾನೆ. ಆ ಹೆಣಗಳ ಜಾಗದಲ್ಲಿ ಭಟ್ಟ ಇರ್ತಾನೆ. ಪೊಲೀಸ್ ಈಗ ಭಟ್ಟನ ದೇಹನ ಕೊಚ್ಚಿ ತುಂಡು ಮಾಡಿ ಒಲೆಗೆ ಹಾಕ್ತಾನೆ. ಇದೆಲ್ಲ ಆದ ನಂತರ ಪೊಲೀಸ್ ಕೂಡ ಕೆಮ್ತಿರ್ತಾನೆ. ಆಗ ನಮಗ್ ತಿಳಿಯುತ್ತೆ ಪೊಲೀಸ್ಗೆ ಕೊಟ್ಟಿರ್ತಾನಲ್ಲ ಭಟ್ಟ ಆ ಕಷಾಯದಲ್ಲಿ ಇಲಿ ಪಾಷಾಣ ಹಾಕೊಟ್ಟಿರ್ತಾನೆ ಅಂತ. ಸೊ ಹೀಗೆ ಭಟ್ಟನು ಕೊನೆಗೆ ಸಾಯ್ತಾನೆ. ಆ ಸತ್ಯ ತಿಳಿದ ಪೊಲೀಸ್ ಕೂಡ ಸತ್ ಹೋಗ್ತಾನೆ. ಕೊನೆಗೆ ಭಟ್ಟನ ಪ್ರೇಯಸಿ ಅವನ ನೆನಪನ್ನ ಮರಿಕೊಳ್ಸಕ್ಕೋಸ್ಕರ ಅವನ್ ಹೋಟೆಲ್ಗೆ ಬರ್ತಾಳೆ. ಹಾಗೆ ಬಂದಿದ್ದಾಗ ಅಲ್ಲೊಂದು ಪತ್ರದ ಚೂರು ಅವಳಿಗೆ ಸಿಗುತ್ತೆ. ಪ್ರೀತಿ ಅವನ್ ಸತ್ರು ಕೂಡ ಹೇಗೆ ಗಟ್ಟಿ ಅನ್ನೋದನ್ನ ಅಲ್ಲಿ ತೋರಿಸಿದ್ದಾರೆ. ಆಸೆ, ಕನಸು, ಪ್ರೀತಿ, ಬದುಕುವ ಬಯಕೆ ಇದ್ದ ವಿಜಯ್, ಪೊಲೀಸ್ ಹಾಗೂ ಭಟ್ಟರ ಎಲ್ಲರ ಜೀವನದ ಆಕಸ್ಮಿಕ ತಿರುವು ಹೇಗಿತ್ತು ಅಂತ ಗೊತ್ತಾಯ್ತಲ್ಲ. ಹೀಗೆ ಅನಿವಾರ್ಯವಾಗೋ ಆಕಸ್ಮಿಕವಾಗೋ ಒಂದೊಂದ್ರ ಮೇಲ್ ಕೊಲೆ ನಡೀತಾನೆ ಹೋಯ್ತು. ತಮ್ಮ ಮಾಡಿದ ತಪ್ಪಿಂದ ಪಶ್ಚಾತ್ತಾಪ ಪಡ್ಕೊಂಡು ವಿಜಯ್ಗೆ ಸಹಾಯ ಮಾಡಕ್ ಹೊರಟ. ಹಾಗೆ ಅವನಿಗೆ ಸಹಾಯ ಮಾಡಿದ್ದಕ್ಕೆ ವಿಪರ್ಯಾಸ ಅನ್ನೋ ಹಾಗೆ ಅವನ್ ಅಲ್ಲೇ ಸತ್ತೋದ. ಅವನ್ ಸತ್ತ ಮೇಲೆ ಇದರಿಂದ ಆಚೆ ಬರೋದಾಗಿ ಪೊಲೀಸ್ನ ಇಟ್ಕೊಂತಾರೆ ಅನ್ನೋ ಭಯಕ್ಕೆ ಅವನು ಕೊಚ್ಚ ಹಾಕಿ ದೋಸೆ ಒಲೆಗೆ ಹಚ್ಬಿಡ್ತಾನೆ. ಹೀಗೆ ಎಲ್ಲ ತಿಳ್ಕೊಂಡ್ ಬಂದ ಪೊಲೀಸ್ನು ಕೊನೆಗೆ ಭಟ್ಟ ಬದುಕೋ ಆಸೆಗೋಸ್ಕರ ಅವನು ಕೂಡ ಸಾಯಿಸ್ಬಿಡ್ತಾನೆ. ಸೊ ಹೀಗಿತ್ತು ನಮ್ಮ ಕತೆ. ಸೊ ಕಂಪ್ಲೀಟ್ ಆಗಿ ಹೇಳೋದಾದ್ರೆ ಈ ಮೂವಿಯಲ್ಲಿ ಎಲ್ಲಾ ಪಾತ್ರಧಾರಿಗಳು ಅದ್ಭುತ ಅಭಿನಯ ನೀಡಿದ್ದಾರೆ. ಚಲನಚಿತ್ರದ ಹೆಸರು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ಈ ಮೂವಿ ಹೆಸರೇನು ಅಂತ. ಬಟ್ ಕೆಲವರಿಗೆ ಗೊತ್ತಾಗಿಲ್ಲ ಅಂದವ್ರಿಗೆ ಹೆಸರು ಏನಂದ್ರೆ ಶಾಕಾಹಾರಿ. ಒಂದು ವೆಜಿಟೇರಿಯನ್ ಅಂಗಡಿಯಲ್ಲಿ ಹೇಗೆ ಈ ತರ ಕೊಲೆಗಳು ನಡೆದು ಅಲ್ಲೇ ಆಹಾರ ಸೇವನೆ ನಡೆದಿರುತ್ತೆ ಅಂತ. ತುಂಬಾ ವಿಪರ್ಯಾಸದ ವಿಚಿತ್ರದ ಕತೆ. ಸೊ ಈ ತರ ಮೂವಿ ಸಿಗೋದು ಅಪರೂಪ. ಅಂಡ್ ಇದನ್ನ ಹಾಗೆ ನಿಮ್ ಮುಂದೆ ಇಡೋ ಪ್ರಯತ್ನ ಮಾಡಿದೀನಿ. ಮೂವಿಯ ವಿವರಣೆ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಎಲ್ಲಾನು ತಪ್ಪಿದ್ರೆ ತಿಳಿಸಿ, ಸರಿ ಮಾಡ್ಕೊಳ್ಳೋ ಪ್ರಯತ್ನ ಇದ್ದೇ ಇರುತ್ತೆ. ಧನ್ಯವಾದಗಳು.